ಆಮೇಲೆ ಅಡುಗೆನ ತೊಗೊಂಡೋಗಿ ಅನಾಥಾಶ್ರಮ ಕೊಡ್ತಾರೆ. ಈ ಸಲ ನಾವು ಹೊಂಟೀನಿ ಅವ್ರ ಜೊತೆ ಎಲ್ಲ ತೋರಿಸ್ತೀನಿ ಬರ್ರಿ. ಆರಾಮ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್. ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಮಾಡಾಕತ್ತೀವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಬಿಸಿಲು ಮಂಡ್ಗಂಡೈತಿ ಇವತ್ತು ಮುಂಜಾನೆ ಇಷ್ಟೊತ್ತು ಬಿಸಿಲು ಇದ್ದಿದ್ದಿಲ್ಲ, ಬಿಸಿಲು ಬರಲಿ ಅಂತ ನಿಂತಿದ್ದೆ, ಬಿಸಿಲು ಬಂತು. ದೀಪ ಗೈಸ್ ಜಸ್ಟ್ ದೀಪ ಈಗ ನಾ ಇಲ್ಲಿ ನಿಂತೀನಿ, ಅಲ್ಲಿ ನಿಂತು ಕೈ ಮಾಡಾಕತ್ತೀನಿ ನನಗೆ ದೀಪ. ತಮಿಳು ನೋಡಿರ್ತೀರಿ. ಈಗ ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಇಲ್ಲೇ ನಮ್ಮ ಕೆಂಬಾವಿ ಅವರು ಒಬ್ಬರು ಕಲ್ಯಾಣ ಕರ್ನಾಟಕ ವಿಲೇಜ್ ಕುಕ್ಕಿಂಗ್ ಅಂತ ಚಾನಲ್ ಐತೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ. ಅದೇ ರೀತಿ ಸಪೋರ್ಟ್ ಇಲ್ಲ. ಅವರು ಏನು ಮಾಡಕತ್ತಾರ ಅಂತ ಹೇಳ್ತೀನಿ. ಫಸ್ಟ್ ಕುಕ್ಕಿಂಗ್ ಚಾನಲ್, ಅದು ಕುಕ್ಕಿಂಗ್ ಚಾನಲ್ ಒಳಗೆ ಅವರು ಅಡುಗೆ ಮಾಡ್ತಾರೆ. ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಈ ಥರ ಫ್ರೂಟ್ಸ್ದು ಅದು ಇದು ಅಡುಗೆ ಮಾಡಿ ಅವರು ರೆಸಿಪಿನ ಶೇರ್ ಮಾಡ್ತಾರೆ. ಮೇನ್ ವಿಷಯ ಏನಪ್ಪ ಅಂದ್ರೆ ಅವರು ಹೈ ಕ್ವಾಂಟಿಟಿ ಒಳಗೆ ಅಡುಗೆ ಮಾಡ್ತಾರೆ. ಜಾಸ್ತಿ ಒಂದು 20-30 ಜನಕ್ಕೆ ಆಗುವಷ್ಟು ಅಡುಗೆ ಮಾಡಿ ಆಮೇಲೆ ಅಡುಗೆನ ತೊಗೊಂಡೋಗಿ ಅನಾಥಾಶ್ರಮ ಕೊಡ್ತಾರೆ. ಅವರು ಮೀಟಾಗಿ ನನಗೊಂದು 4-5 ತಿಂಗಳು ಜಾಸ್ತಿನೇ ಆಗಿರ್ಬೋದು. ಅವಾಗ ಒಂದು ಸಲ ನಮ್ಮ ಸಬ್ಸ್ಕ್ರೈಬರ್ ಅವ್ರು ಹೇಳ್ಬೇಕಂದ್ರೆ ಅವಾಗ ಪರಿಚಯ ಆದವರು, ಅವಾಗ ನಂಬರ್ ಇಸ್ಕೊಂಡಿದ್ರು, ಈ ಥರ ಹಿಂಗೆ ಮಾಡಾಕತ್ತೀವಿ ಅಂತ. ಆಯ್ತು ಮಾಡಿರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಅವರು ಮಾಡಾಕತ್ತಿದ್ರು, ಟ್ರೈ ಮಾಡಾಕತ್ತಾರೆ, ಪ್ರಯತ್ನ ಮಾಡಾಕತ್ತಾರೆ. ಬಟ್ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಅದ್ರ ಸಂಬಂಧ ಇವತ್ತು ಬರ್ತೀನಿ ಅಂತ ಹೇಳ್ಯಾರ. ಹೋಗುಮು ಏನು ರೆಸಿಪಿ ಮಾಡ್ತಾರೆ, ಎಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಕೊಡ್ತಾರೆ, ಎಲ್ಲ ವೀಡಿಯೋ ಮಾಡಿ ನನಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇವ್ರು ವೀಡಿಯೋಸ್ ಮಾಡ್ತಾರೆ. ಒಂದೊಂದು ವಿಡಿಯೋಕ್ಕೆ ಇಷ್ಟಂತ ಇನ್ವೆಸ್ಟ್ ಮಾಡಾಕತ್ತಾರೆ, ಜಾಸ್ತಿ ಇನ್ವೆಸ್ಟ್ ಮಾಡಾಕತ್ತಾರೆ. ಬಟ್ ಅವ್ರಿಗೆ ಏನು ಪ್ರಾಫಿಟ್ ಇಲ್ಲ ಅದರಲ್ಲೇ. ವಿಡಿಯೋಕ್ಕೆ ಅಷ್ಟು ಇನ್ವೆಸ್ಟ್ ಮಾಡಿ ಅವ್ರು ಒಯ್ದು ಅನಾಥಾಶ್ರಮ ಕೊಡಾಕತ್ತಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ. ಸಪೋರ್ಟ್ ಮಾಡಿರಿ. ಅವ್ರ ಚಾನಲ್ ಲಿಂಕ್ನ ವಿಡಿಯೋ ಲಿಂಕ್ ಅವೆಲ್ಲ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿರಿ. ವಿಡಿಯೋ ನೋಡಿರಿ ಅವರು ಫಸ್ಟ್. ವಿಡಿಯೋ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಚಾನಲ್ ಸಪೋರ್ಟ್ ಮಾಡಿರಿ ಗೈಸ್. ಇನ್ನೊಂದು, ಇದು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಮಾಡಾಕತ್ತೀವಿ. ಮತ್ತು ಯಾವುದೇ ರೀತಿ ಏನೋ ಅದು ಇದು ಏನೂ ಇಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮುಂದಿನ ಹೆಚ್ಚಿಗೆ ಏನಾರ ಮಾಡ್ಬೋದು ಅವರು ಅಂತ ಸಪೋರ್ಟ್ ಮಾಡಾಕತ್ತೆ ನನ್ನ ಕೈಲಿ ಆದಷ್ಟು ಅಷ್ಟೇ. ಗೈಸ್ ಬಂದೀನಿ ಸದ್ದ, ಬಂದಾರ ಅವರು, ತೋರಿಸ್ತೀನಿ. ಇವರು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋರು, ಚಾನಲ್ ನಡೆಸೋರು, ಕ್ಯಾಮ್ರಾ ಎಲ್ಲ ಇವ್ರದ್ದು. ಈ ಸರ್ ಮಾಡ್ತಾರೆ, ಈ ಸರ್ ಮತ್ತು ಈ ಸರ್ ಇನ್ನೊಬ್ರು ಅವ್ರು ಇವ್ರು ಚೇಂಜ್ ಆಗ್ತಿರ್ತಾರೆ. ಇವ್ರು ಅಡುಗೆ ಮಾಡೋರು, ಇವರೆಲ್ಲ ಚಾನಲ್ ನೋಡ್ಕೋತಾರೆ. ಈಗ ಅಂಟಿ ಅಲ್ಲಿ ಊರಿಗೆ ಹೋಗಿ ಹೇಳ್ತೀನಿ, ಅಡುಗೆ ಮಾಡೋದೆಲ್ಲ ತೋರಿಸ್ತೀನಿ. ಆಮೇಲೆ ಎಲ್ಲಿ ಸರ ನೆಕ್ಸ್ಟ್ ಹೋಗೋದು ಇಲ್ಕಲ್ ಹೋಗಿ ಅಲ್ಲಿ ಅನಾಥಾಶ್ರಮಕ್ಕೆಲ್ಲ ಎಷ್ಟು ತಿಂಗಳಿಂದ ಮಾಡಾಕತ್ತೀರಿ ಸರ್? ಇದು 3 ತಿಂಗಳಾಯ್ತು ರೀ. 3 ತಿಂಗಳಾಯ್ತು ರೀ. ಗೈಸ್ ಲೊಕೇಶನ್ಗೆ ಬಂದೀವಿ, ಈಗ ಜಸ್ಟ್ ಬಂದು ಇಳಿದೀವಿ. ಇದೆ ನಮ್ಮ ಹೊಲಕ್ಕೆ ಬಂದೀವಿ ಸೀದಾ. ಇಲ್ಲೇ ಯಾರು ಇರಲ್ಲ ಬಿಡು ಅಂತ ನೋಡಿರಿ. ಮಟೀರಿಯಲ್ ಇಷ್ಟು ಮಟೀರಿಯಲ್ ಡೈಲಿ ಎಲ್ಲಿ ಹೋಗ್ಬೇಕಲ್ಲಿ ಡಿಕ್ಕಿ ಹಾಕೊಂಡು ಅಡ್ಡಾಡ್ತಾರೆ. ಫಿಕ್ಸ್ ಇಷ್ಟು ಇರ್ಬೇಕಲ್ರಿ, ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕ್ರಿ. ಇನ್ನೂ ಹೆಚ್ಚಿಗೆ ಬೇಕಾಗ್ತಾವೆ ರೀ. ಐಟಮ್ಸ್ ಎಲ್ಲ ರೆಡಿ ಮಾಡಾಕತ್ತಾರ. ಸ್ಟಾರ್ಟ್ ಮಾಡ್ತಾರೆ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಅಡುಗೆ ಜೊತೆ ವೀಡಿಯೋನು ಸ್ಟಾರ್ಟ್ ಮಾಡ್ತಾರೆ, ತೋರಿಸ್ತೀನಿ ಬರ್ರಿ. ರೆಡಿ ಆಗೈತಿ ಗೈಸ್, ಕ್ಯಾಮ್ರಾ ಎಲ್ಲ ಸೆಟಪ್ ಆಗೈತಿ. ಇನ್ನೇನು ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ, ಒಲೆ ಹಚ್ಚಾಕತ್ತಾರ. ಇವತ್ತಿನ ವಿಶೇಷ ಅಡಿಗೆ ದಾಬಾ ಸ್ಟೈಲ್ ಚಿಕನ್ ಕರಿ, ಅದ್ರ ಜೊತೆ ಜೋಳದ ರೊಟ್ಟಿ ಮಾಡವ, ಶಿಸ್ತು ಜಡೆಯಮ್ಮ. ಮಸಾಲೆ ಪದಾರ್ಥಗಳು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ. ಅಡುಗೆ ರೆಡಿ ಆಗತೈತಿ. ಬಿಸ್ಲಾಗ ಹೈರಾಣ ಹೋಗ್ತು ಪಾಪ, ಅವರು ಇಷ್ಟೆಲ್ಲ ಮಾಡ್ಬೇಕು ನೋಡ್ರಿ. ಕೊಯ್ಯಾಗತ್ತಾರ ಕುಂತು. ಚಿಕನ್ ಎಲ್ಲ ಕಲಸಿಟ್ಕೊಂಡಾರ. ಈಗ ಅಡುಗೆ ರೆಡಿ ಮಾಡಿ ಹೋಗ್ಬೇಕು. ಬಿಸಿಲು ಒಂದಿಲ್ಲ ಗೈಸ್ ಇವತ್ತು. ಬಿಸಿಲಿದ್ರೆ ಮತ್ತೆ ಬೇರೆ ಲೆಕ್ಕಿತ್ತು, ಇವತ್ತು ಬಿಸಿಲಿಲ್ಲ. ಎರಚಿದ್ದು ಕೊತ್ತಂಬರಿ, ಪುದೀನ. ರೆಡಿ ಆಗೈತಿ ನೋಡ್ರಿ ಗೈಸ್, ಡಾಬಾ ಸ್ಟೈಲ್ ಚಿಕನ್ ಕಡಿ. ಊಟ ರೆಡಿ ಆಗೈತಿ. ಸದ್ದ ಊಟ ಮಾಡಾಕತ್ತೀವಿ. ಟೇಸ್ಟ್ ನೋಡೋದು ಒಂದೇ ಬಾಕಿ, ಎಲ್ಲ ರೆಡಿ ಆಗೈತಿ. ಊಟ ಮಾಡಿಕೊಂಡು ನಿಮ್ಮ ಟೇಸ್ಟ್ ಹೇಳಿ ಹೋಗುಮಿ. ಸದ್ದ ಡೈರೆಕ್ಟ್ ಇಲ್ಕಲ್ ಲಾಸ್ಟ್ ಶೂಟ್. ಇದು ಆಶ್ರಮ ಒಳಗೆ ಒಂದಿರುತ್ತೆ ಹೌದ್ರಿ. ಊಟ ಎಲ್ಲ ಮುಗೀತು. ಊಟ ಮಾಡ್ಕೊಂಡು ಎಲ್ಲರೂ ಪ್ಯಾಕಪ್. ಈಗ ಎಲ್ಲರೂ ಪ್ಯಾಕ್ ಮಾಡಿಕೊಂಡು ಸೀದಾ ಅಲ್ಲಿಗೆ ಹೋಗಿ ಅವ್ರಿಗೆ ಊಟ ಮಾಡಿಸಿ, ವೀಕ್ಲಿ ಒಂದು ಸಲ ಇವರು ಈ ಥರ ಅಡುಗೆ ಮಾಡಿ ಹೋಗಿ ಅನಾಥಾಶ್ರಮ ಕೊಟ್ಟು ಬರ್ತಾರೆ. ಎಲ್ಲ ಊಟ ಮಾಡಿಕೊಂಡು ನಾವು ಈಗ ಇಲ್ಕಲ್ ಕಡೆ ಹೊಂಟೀವಿ, ಅನಾಥಾಶ್ರಮಕ್ಕೆ. ಅದೇ ಹೇಳಿದ್ವಲ್ಲ, ಅಲ್ಲಿ ಕಡೆ ಹೊಂಟೀವಿ. ವಾರ ಅಲ್ರಿ ಸರ? ವಾರಕ್ಕೆ ಒಂದು ಸಲ ಈ ಥರ ಅಡುಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಅನಾಥಾಶ್ರಮ ಕೊಡ್ತಾರೆ.
ಈ ಸಲ ನಾವು ಹೊಂಟೀನಿ ಅವ್ರ ಜೊತೆ ಎಲ್ಲ ತೋರಿಸ್ತೀನಿ ಬರ್ರಿ. ಬಂದೀವಿ ಗೈಸ್ ಅನಾಥ ಆಶ್ರಮಕ್ಕೆ. ಬರ್ರಿ ನೋಡ್ಕೊಳ್ಳೋಣ. ಹೌದು ರೀ ಆರಾಮಲ್ಲ ರೀ? ಯಾಕೆ ಆರಾಮಕ್ಕ? ಇರಲಿ ಆರಾಮ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಅಕ್ಕ ಗೈಸ್ ವಾಯ್ಸ್ ಹಾಂ ಅಕ್ಕ ಆರಾಮದ ಜೂನ್ ಒಳಗೆ ಅಕ್ಕ. ಹಾಂ ಅಕ್ಕ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಸರ್. ಹಾಂ ಭಾಳ ನೋಡ್ತಿರ್ತೀನಿ ರೀ. ಥ್ಯಾಂಕ್ಸ್ ಸರ್. ಆರಾಮ ಅವ್ರನ್ನೂ ಕರ್ಕೊಂಬರೋಕಿತ್ತು. ಪ್ರೆಗ್ನೆಂಟ್ ಅಲ್ಲ, ಜರ್ನಿ ಮಾಡೋಕ್ಕಾಗಲ್ಲ ಅಂತಾರೆ. ಯಾವ್ದಲ್ಲಿ ಈಗ ಬರ್ತೀರಿ, ಕಾಲ್ ಮಾಡ್ತೀರಲ್ಲ ಫೋನಿಂದ. ಓ ನೀನು ಬಂದ ಗೈಸ್ ಪ್ರತಿ ಸಲ ಬಂದು ಊಟ ಕೊಡ್ತಾರಲ್ಲ, ಅವ್ರಿಗೆಲ್ಲರಿಗೂ ಪರಿಚಯ ಮಾಡ್ಕೊಂಡ್ಬಿಟ್ಟಾರ. ಪ್ರತಿ ಸಲ ಬಂದಾಗೂ ಅವ್ರು ಬಂದ್ರೆ ಏನೋ ಒಂದು ಖುಷಿ ಅವರಿಗೆ, ಅವಾಗ ಏನೋ ಸ್ಪೆಷಲ್ ಊಟ ತಂದ್ರೆ ಅಂತ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಆರಾಮಲ್ಲ ಸರ್? ಆಗಲ್ಲ ಸಾಂಬಾರ್ ಇರಲಿ. ಚಿಕನ್ ತೊಗೊಂಬಣ ಹಾಕ್ತೀನಿ. ತುಂಬ ಧನ್ಯವಾದಗಳು. ಇರಲಿ ಥ್ಯಾಂಕ್ಸ್ ಸರ್. ತುಂಬ ಧನ್ಯವಾದ. ಇಲ್ಲ ಸರ್. ಇನ್ನು ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಕಲ್ತೈತೆ. ಏನಂತಂದ್ರೆ ನೀವು ಮಾಡ್ತಕ್ಕಂಥ ಒಂದು ಸಮಾಜ ಚಟುವಟಿಕೆ ಏನೈತಲ್ಲ, ಗೊತ್ತಿರಲಾರ್ದವ್ರಿಗೆ ವಿಚಾರವನ್ನು ಮುಟ್ಟಿಸ್ತಕ್ಕಂಥದ್ದು, ಇದನ್ನೆಲ್ಲ ಏನು ಮಾಡಾಕಂತೀವಿ. ಅದ್ರ ಜೊತೆಗೆ ನೀವು ಮಾಡಿದಂಥ ಏನು ಆಹಾರ ಏನೈತಲ್ಲ, ಒಂದು ನಮ್ಮ ಆಶ್ರಮದಾಗ ಇರ್ತಕ್ಕಂಥ ಅಜ್ಜರಿಗೆ ಉಣಬಡಿಸಿ ನೀವೇ ಬಂದು ಎಲ್ಲರಿಗೂ ಹಾಕಿ ಅವ್ರ ಪ್ರಸಾದ ಒಂದು ಅತ್ಯಂತ ಒಂದು ರುಚಿಕಟ್ಟಾದಂಥ ಒಂದು ಆಹಾರವನ್ನು ನೀವೇನು ಕೊಡಾಕಂತೀರಿ, ಅದು ಭಾಳ ಒಂದು ನಮ್ಗೆ ಭಾಳ ಸಂತೋಷ. ಪ್ರೇಮ್ ಅವರು ಮತ್ತು ಇಕ್ಬಾಲ್ ಸುರೇಶ್ ಅವರು ಏನು ಸಾಕಷ್ಟು ಅವ್ರದ್ದು ನಾವು ಯೂಟ್ಯೂಬ್ನಾಗ ನೋಡೀವಿ. ಈ ಒಂದು ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿ ಒಂದು ಉತ್ತಮವಾದಂಥ ಒಂದು ಸೇವೆ ಮಾಡಕ್ಕಂತಾರೆ. ಈ ಸಂದರ್ಭದಾಗ ಅತ್ಯಂತ ಒಂದು ಸಿಂಪಲ್ ಒಂದು ಗೌರವ ನಿಮಗೆ ಕೊಟ್ಟಿವಿ. ತಾವು ಗೌರವವನ್ನು ಸ್ವೀಕರಿಸಿ ತುಂಬ ಧನ್ಯವಾದಗಳು ತಮಗೆ. ಎಸ್ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದೀವಿ ವಾಪಸ್ ಊರಿಗೆ. ನಮಗಂತೂ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು ನನಗೆ. ಈ ಥರ ಎಲ್ಲಿ ಹೋಗಿದ್ದಿಲ್ಲ, ಮನ್ಯಾಗೆ ಇದ್ವಿ. ಈ ಥರ ಒಂದು ಸ್ವಲ್ಪ ಹೊರಗಡೆ ಹೋಗಿ ಅವರಿಗೂ ಅಡುಗೆ ಮಾಡ್ಕೊಂಡು ಹೋಗಿ ತಿನ್ನಿಸಿ ಅವ್ರು ಹೇಳಿದ್ದು ಮಾತುಗಳು ಭಾಳ ಖುಷಿ ಕೊಟ್ಟು ನಮಗೆ. ನೆಕ್ಸ್ಟ್ ಟೈಮ್ ಈ ಥರ ಆದ್ರೆ ಮತ್ತು ಎಲ್ಲರ ಇದ್ದರೆ ಕರೀರಿ ಅಣ್ಣ, ಬರ್ತೀವಿ ನಾವು, ಹೋಗ್ತಿರೋ ನಮಗೂ ಖುಷಿ ಆಗುತ್ತೆ. ಚಾನಲ್ ಲಿಂಕ್ ಅಂತೂ ಹಾಕಿರ್ತೀನಿ, ಎಲ್ಲರೂ ಒಂದ್ಸಲ ಚೆಕ್ ಮಾಡಿರಿ ದಯವಿಟ್ಟು. ಫಸ್ಟ್ ಅಣ್ಣರಿಗೆ ಈಗ ನಾನು ಇಲ್ಲಿ ಇಳಿದು ಹೋಗ್ತೀನಿ, ಅಣ್ಣರಿಗೆ ಬಾಯ್ ಮಾಡಮು. ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ದೀಪ ಪ್ರೆಗ್ನೆಂಟ್ ಅಲ್ಲ, ಅದಕ್ಕೆ ತಿನ್ನೋಕೆ ಪೇಡೆ ಬ್ರೆಡ್ಡು ಅವು ಇವು ಕೊಟ್ಟು ಕಳ್ಸಾರ. ಈಗ ದೀಪಾನ್ ಕಡೆ ಹೋಗ್ತೀನಿ. ದೀಪಾನ್ ಕಡೆ ಹೋಗಿ ದೀಪಾಗ ಒಂದು ಸ್ವಲ್ಪ ಮಾತಾಡ್ಸಲ್ಲ ಅವಾಗ ಎಂಡ್ ಮಾಡೋಣ. ಬೆಳಿಗ್ಗೆಯಿಂದ ದೀಪ ಜಲ್ದಿ ಬಾ ಅನ್ನಾಗತ್ತಿಲ್ಲ, ಲೇಟ್ ಆಗಿಬಿಟ್ಟು. ಪಾಪ ಒಬ್ಬಾಕೆ ಇರ್ತಾಳೆ, ಅವ್ರ ಮಮ್ಮಿನೂ ಎಲ್ಲೇ ಕೆಲ್ಸಕ್ಕೆ ಹೋಗ್ಯಾರ. ಏನು ಬಗ್ಗೆ ನೋಡ್ತೀನಿ, ಏನು ಮಾಡಾಕತ್ತಿ ಮೇಲೆ ಬೆಳಗ್ಗೆ ಮೇಲೆ ಕಸ ಹೊಡ್ಯಾಕೆ ಬಂದ್ಯಾ? ಮುಂಜಾನೆ ಸುಟ್ಟ ಪಾಪ ಒಬ್ಬಾಕಿ ಅದಾಳ. ಹಾಯ್ ಗಾಯ್ಸ್, ವಿಡಿಯೋ ಅಂತೂ ನೋಡಿರಿ, ಇಷ್ಟ ಆಯ್ತು ಅನ್ಕೋತೀವಿ. ಇಷ್ಟೇ ಇತ್ತು ವಿಡಿಯೋದು ಏನು ಉದ್ದೇಶ. ಇಷ್ಟ ಏನಂದ್ರೆ ಅವ್ರು ಮಾಡಾಕತ್ತಿದ್ದಕ್ಕೆ ನಮ್ಮ ಕೈಯಿಂದ ಏನೋ ಒಂದು ಸ್ವಲ್ಪ ನಾವು ಮಾಡೋಕ್ಕಾಗಿಲ್ಲ ಅಂದರು ಮಾಡೋರಿಗಾರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ನಾನಾಗೆ ಅವ್ರಿಗೆ ಹೇಳಿದ್ದು. ಅವರು ನನಗೇನು ಈ ಥರ ಮಾಡಿರಿ ಅಂತ ಕೇಳಿದ್ದಿಲ್ಲ. ನಾನಾಗೆ ಅವ್ರಿಗೆ ವಿಡಿಯೋಸ್ ನೋಡಿ ಅವ್ರದ್ದು ಇದು ಮಾಡೋದು ನೋಡಿ, ಅವ್ರ ವ್ಯೂಸ್ ಅವೆಲ್ಲ ನೋಡಿ ನಾನಾಗೆ ಅವ್ರಿಗೆ ಹೇಳಿದ್ದು. ಅನಾಥಾಶ್ರಮಕ್ಕೆ ಇದೆಲ್ಲ ಕೊಡ್ತಾರಲ್ಲ, ನಾನು ಮೇನ್ ಮ್ಯಾಟ್ರ್
ಅನಾಥಾಶ್ರಮಕ್ಕೆ ಅವರು ಊಟ ಮಾಡಿ ಅನಾಥಾಶ್ರಮ ಕೊಡ್ತಾರಲ್ಲ ಅದ್ರ ಸಂಬಂಧ ಅದೇ ರೀಸನ್ಗೆ ನಾನು ಅವರಿಗೆ ಹೋಗಿ ನಾನೇ ಬರ್ತೀನಿ ಒಂದು ಸಲ ನಿಮ್ಮ ವಿಡಿಯೋ ಮಾಡೋಮು ಹೇಳುಮ್ ಜನಗಳಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಮಾಡಲ್ಲ ಅಂತಲ್ಲ ಮಾಡೇ ಮಾಡ್ತಾರೆ ಅಂಥೇಳಿ ನಾವು ಇವತ್ತು ಹೋಗಿ ಬಂದೀವಿ. ಇಷ್ಟೇ ಐತಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಮು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಚಾನಲ್ನ ವಿಸಿಟ್ ಮಾಡೋದು ಮರಿಬೇಡ್ರಿ, ವಿಸಿಟ್ ಮಾಡಿರಿ. ಚಾನಲಿಗೆ ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಸಿಕ್ಕರೆ ಪಕ್ಕ ಅವ್ರು ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ಅವ್ರಿಗೆ ಅವ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರು ಆಶ್ರಮಕ್ಕೆ ಈ ಥರ ಏನೋ ಒಂದು ಹೆಲ್ಪ್ ಮಾಡುವಂಥದ್ದು ಮಾಡಲಿ ಅವರು. ಅಷ್ಟೇ ಗೈಸ್, ಮತ್ತೇನಿಲ್ಲ, ಬೇರೆದು ಏನು ಉದ್ದೇಶ ಇಲ್ಲ, ಅಷ್ಟೇ. ಲವ್ ಯು ಆಲ್ ಗೈಸ್, ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡು ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್ ಎಲ್ಲರಿಗೂ. ಪಾಪ ದೀಪನ್ ಜೋಡಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಇವತ್ತು. ಅವ್ರ ಮಮ್ಮಿನೂ ಕೆಲ್ಸಕ್ಕೆ ಹೋಗ್ಯಾರ, ಮನ್ಯಾಗ ಒಬ್ಬಾಕೆ ಅದಾಳ ಪಾಪ. ನಾಳೆ ದೀಪನ್ ಜೋಡಿನೇ ಇರ್ತೀನಿ. ನಾಳೆ ಫುಲ್ ಡೇ ದೀಪನ್ ಜೋಡಿ ಲಾಗ್ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನಾರ ಕಾಮಿಡಿ ಮಾಡೋಣ ನಾಳೆ. ಹಾಂ, ಖುಷಿ ಆಕಿನ ಆಕಿನ ಜೋಡಿ ಇರೋದು ಅಂದ್ರೆ. ಬಾಯ್ ಬಾಯ್.